ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 66ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತ ಸ್ಥಳದ ವಚನಗಳನ್ನ ಕುರಿತು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ 295ನೇ ವಚನದ ತನಕ ಈ ಹಿಂದಿನ ಸಂಚಿಕೆಗಳಲ್ಲಿ ಅರಿಯುವ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 296ರಿಂದ 300ನೇ ವಚನದ ತನಕ ಅಂದ್ರೆ 5 ವಚನಗಳನ್ನ ಕುರಿತು ಚಿಂತನೆ ಮಾಡುವ ಅರಿಯುವ ಪ್ರಯತ್ನವನ್ನ ಮಾಡೋಣ. ಭಕ್ತ ಸ್ಥಳ ಅಂತಂದ್ರೆ ಇಲ್ಲಿ ಈಗಾಗಲೇ ನಾವು ತಿಳಿದಿರುವಂತೆ ಇಲ್ಲಿ ಪೃಥ್ವಿ ತತ್ವ ಪ್ರಧಾನ. ಪೃಥ್ವಿ ತತ್ವ ಅಂದ್ರೆ ಅದರ ಪ್ರಮುಖ ಗುಣ ಕಠಿಣತ್ವ. ಇಲ್ಲಿ 5 ಪ್ರಮುಖ ವಿಷಯಗಳು ಕೂಡ ಬರ್ತಾ ಇದ್ದಾವೆ. ವಿಷಯಗಳು ಅಂತಂದ್ರೆ ಯಾವುದು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ವಿಷಯಗಳು ಕೂಡ ಪೃಥ್ವಿ ತತ್ವಕ್ಕೆ ಅಳವಡ್ತಾ ಇದೆ. ಈ ನಮ್ಮ ಮನಸ್ಸಿನಲ್ಲಿರುವ, ನಮ್ಮ ಕ್ರಿಯೆಗಳಲ್ಲಿರುವ, ಆಚರಣೆಗಳಲ್ಲಿರುವ, ಭಾವದಲ್ಲಿರುವ ಕಾಠಿಣ್ಯವನ್ನ, ಪೃಥ್ವಿಯಿಂದ ಉಂಟಾಗುವ ಕಾಠಿಣ್ಯವನ್ನ ಯಾವ ರೀತಿ ನಾವು ದಿನೇ ದಿನೇ ನಮ್ಮಿಂದ ದೂರ ಮಾಡ್ಕೊಳ್ತಾ ನಮ್ಮ ಒಂದು ತನುವನ್ನ, ನಮ್ಮ ಭಾವವನ್ನ, ನಮ್ಮ ಮನವನ್ನ ಹೇಗೆ ಒಂದು ಏನಂತ ಕರಿತೀವಿ, ಇದಕ್ಕೆ ಶುದ್ಧೀಕರಣಗೊಳಿಸಿಕೊಳ್ತಾ ಸಾಗಬೇಕು. ಆ ಮೂಲಕ ನಾವು ಜೀವನದಲ್ಲಿ ಒಂದು ಪೂರ್ಣತೆಯ ಕಡೆಗೆ ಹೆಜ್ಜೆಯನ್ನ ಹಾಕುವ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅನ್ನುವುದನ್ನ ಗುರು ಬಸವಣ್ಣನವರು ತಮ್ಮ ಈ ವಚನಗಳ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವು ಈ ಅಂಥ ವಚನಗಳನ್ನ ಅರಿಯುವ ಪ್ರಯತ್ನವನ್ನ ಮಾಡೋಣ. 296ನೇ ವಚನ ಈ ರೀತಿ ಇದೆ. ಕಾಣಿಯ ಲೋಭ ಕೋಟಿಯ ಲಾಭವ ಕೆಡಿಸಿದುದ ನಾನರಿಯನಯ್ಯ, ಭಕ್ತಿಯ ಕುಳವನರಿಯದೆ ಮತಿಗೆಟ್ಟ ಪರಿಯ ನಾನರಿಯನಯ್ಯ, ಕೂಡಲ ಸಂಗನ ಶರಣರ ಸಂಘದಿಂದ ಅರಿದಡೆ ನಾನು ಬದುಕುವೆನಯ್ಯ. ನಮ್ಮ ಈಗ ಇನ್ನೊಂದು ವಿಚಾರವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಲೋಭದ ವಿಚಾರವನ್ನ ತಗೊಂಡು ಬರ್ತಾರೆ. ಲಾಭ ಬೇರೆ, ಲೋಭ ಬೇರೆ. ಲೋಭ ಅಂತಂದ್ರೆ ಏನು ಅಂತಂದ್ರೆ ನಮಗೆ ಆಸೆ, ಮೊದಲಿಗೆ ಬರುವುದು ಆಸೆ. ಅರಿಷಡ್ ವರ್ಗಗಳಲ್ಲಿ ಆಸೆಯಿಂದ ನಾವು ಏನನ್ನೋ ಕಾಮಿಸ್ತೀವಿ, ಆಸೆ ಪಡ್ತೀವಿ. ಹಣವನ್ನು, ಯಾವುದೋ ಒಂದನ್ನು ಹಣವನ್ನು ಆಸೆ ಪಡ್ತೀವಿ. ಅದು ನೆರವೇರ್ತಾ ಇದೆ. ಆಗ ನಮ್ಮ ಹತ್ರ ಬಂದ ಬಳಿಕ ಅದು ಮತ್ತೆ ನಮ್ಮಿಂದ ದೂರ ಹೋಗಬಾರದು, ನಮ್ಮನ್ನ ಬಿಟ್ಟು ಯಾವತ್ತಿಗೂ ಕೂಡ ಆ ಹಣ ವಾಪಸ್ ಬೇರೆ ಕಡೆಗೆ ಹೋಗಬಾರದು ಅನ್ನುವ ಒಂದು ಮನಸ್ಸಿನ ಬಯಕೆ. ಅದನ್ನ ಮತ್ತೆ ಹೋಗ್ಲಿಕ್ಕೆ ಯಾರಿಗೂ ದಾನದ ರೂಪದಲ್ಲಿ ಆಗಲಿ, ದಾಸೋಹದ ರೂಪದೇ ಆಗಲಿ ಕೊಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದನ್ನ ಹಾಗೆಯೇ ಪ್ರಿಸರ್ವ್ ಮಾಡಿ ಇಟ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಲೋಭ ಅಂತ ಕರೀತಾರೆ. ಅದನ್ನ ಹೊರಗಡೆ ಕೊಡ್ಲಾರ್ದ ಒಂದು ಮನಸ್ಸಿನ ಸ್ಥಿತಿಗೆ ಲೋಭ ಅಂತ ಕರೀತಾರೆ. ಕೆಲವು ಆ ವಿಚಾರವನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಕಾಣಿಯ ಲೋಭ. ಕಾಣಿ ಅಂತಂದ್ರೆ ಒಂದು ಸಣ್ಣ ಇದು ನಾಣ್ಯ, 4 ಆಣೆ 8 ಆಣೆ ಅಂತ ಹಿಂದೆ ಕರೀತಾ ಇದ್ವಿ. ಹಾಗೆ ಇಲ್ಲಿ ಒಂದು ಕಾಣಿ, ಒಂದು ಚಿಕ್ಕ ಕಾಸು, ಅದೊಂದು ಅಲ್ಪ ಪ್ರಮಾಣದ ಮೊತ್ತ. ಆ ಅಲ್ಪ ಪ್ರಮಾಣದ ಮೊತ್ತಕ್ಕೆ ಆಸೆಯನ್ನ ಪಟ್ಟು ನಾವು ಇದು ಹೊರಗಡೆ ಹೋದ್ರೆ ನಮಗೆ ಬಹಳ ಲಾಸ್ ಆಗ್ಬಿಡುತ್ತೆ, ನಾವು ಕಳ್ಕೊಬಿಡ್ತೀವಿ ಅನ್ನೋ ಒಂದು ಭಾವನೆಯಿಂದ ನಾವೇನ್ ಮಾಡ್ತಾ ಇದ್ದೇವೆ, ಕೋಟಿ ಲಾಭವ ಕೆಡಿಸಿದ ನಾನರಿಯನೆಯ. ಆ ಸ್ವಲ್ಪ ಹಣವನ್ನ ನಾವು ದಾಸೋಹ ರೂಪದಲ್ಲಿ ಕೊಟ್ಟಿದ್ರೆ ಮತ್ತೆ ಅದು ಎಷ್ಟೋ ಬರುತ್ತೆ, ಅಷ್ಟೋ ವಾಪಸ್ ಬರೋ ಅಂತ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಕೊಡ್ತಾರೆ ಇದಕ್ಕೆ. ಒಂದು ರೈತ ಹೊಲದಲ್ಲಿ ಬಿತ್ತನೆ ಮಾಡಬೇಕಾದ್ರೆ ಒಂದು ಕಾಳು ಹಾಕ್ತಾನೆ, ಜೋಳದ ಕಾಳ, ರಾಗಿ ಕಾಳ, ಯಾವ್ದೋ ಒಂದು ಕಾಳನ್ನ ಹಾಕ್ತಾನೆ. ಆ ಒಂದು ರಾಗಿ ಕಾಳು ಹುಟ್ಟಿ ಎಷ್ಟು ರಾಗಿ ಕಾಳನ್ನ ವಾಪಸ್ ರೈತನಿಗೆ ಕೊಡುತ್ತೆ ಅಂದ್ರೆ ಆ ಭೂಮಿಗೆ ಹಾಕಿದ್ದು ಒಂದು ಕಾಳು. ಆ ಒಂದು ಕಾಳು ಗಿಡ ಹುಟ್ಟಿದ ಮೇಲೆ ಅದು ಒಡೆಯೋದು ಹೆಂಗೆ ಹೆಚ್ಚಿನ ಒಂದು ಸಸಿಗಳಾಗಿ ಬರುತ್ತೆ, ಮತ್ತೆ ಒಡೆಯುತ್ತೆ. ಅದು ಒಡೆಯೋದು ಅಂತ ಕರೀತಾರೆ. ಅದಕ್ಕೆ ಹಲವಾರು ಭಾಗಗಳಾಗಿ ಬರುತ್ತೆ, ಹಲವಾರು ಸಸಿಗಳಾಗ್ತದೆ. ಒಂದೇ ಕಾಳು ಹಲವಾರು ತೆನೆಗಳಾಗುತ್ತೆ, ರಾಗಿ ತೆನೆ. ಆ ಹಲವಾರು ತೆನೆಗಳಲ್ಲಿ ಸಾವಿರಾರು ಕಾಳುಗಳು ಉತ್ಪತ್ತಿಯಾಗಿ ರೈತನಿಗೆ ವಾಪಸ್ ಬರ್ತಾ ಇದೆ. ಆದ್ರೆ ರೈತ ಈ ಒಂದು ಕಾಳು ನಾನು ಭೂಮಿಗೆ ಹಾಕಿದ್ರೆ ವೇಸ್ಟ್ ಆಗುತ್ತಲ್ಲ ಇದು ಅಂತ ಅಂದ್ಕೊಂಡ್ರೆ ಆ 1000 ಕಾಳು ವಾಪಸ್ ಬರುತ್ತಲ್ಲ, ಅದು ಬರೋದಿಲ್ಲ. ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ನಾವು ಈ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದು ವಿಚಾರ ಯಾರೋ ಒಬ್ಬನಿಗೆ ಸಹಾಯ ಮಾಡ್ಬೇಕಾದಂತ ಸಂದರ್ಭದಲ್ಲೋ ಹಲವಾರು ಬಾರಿ ಯೋಚನೆ ಮಾಡ್ತೀವಿ, ಅಥವಾ ಹಲವಾರು ಬಾರಿ ಕೊಡೋದು ಕೂಡ ಇಲ್ಲ. ಸಣ್ಣ ಅಮೌಂಟ್ ಹಸಿದಂತವನಿಗಿರ್ಬೋದು, ಯಾವ್ದೋ ಸ್ಕೂಲ್ ಫೀಸ್ ಕಟ್ಟಂತವನಿಗಿರ್ಬೋದು, ಸಣ್ಣ ವಿಚಾರಗಳು. ಅದಕ್ಕೆ ನಾವು ಲೋಭವನ್ನ ಮಾಡ್ತಾ ಹೋಗ್ತೀವಿ. ಇದು ನಮ್ ಕೈಯಿಂದ ಹೋಗ್ಬಿಟ್ರೆ ನಮಗೆ ಬಹಳ ಗ್ರೇಟ್ ಲಾಸ್ ಅಂತೇಳಿ. ಆಗ ಏನಾಗುತ್ತೆ, ಆ ಪ್ರಯುಕ್ತವಾಗಿ ನಮಗೆ ಆ ಬೀಜ ಬಿತ್ತಿದಂಗೆ, ಅದು ರಾಗಿ ಕಾಳು ಬಿತ್ತಿದಂಗೆ,
ಮತ್ತೆ 1000 ಕಾಳು ವಾಪಸ್ ಬರುವಂತ ಸಾಧ್ಯತೆಗಳು ಅಲ್ಲಿ ಶೂನ್ಯ ಆಗ್ತಾ ಇದೆ. ಅದನ್ನ ಹೇಳ್ತಾರೆ, ಕಾಣಿಯ ಲೋಭ ಕೋಟಿಯ ಲಾಭವ ಕೆಡಿಸಿದ ನಾನರಿಯೇನಯ್ಯ. ಇದು ನನ್ನ ಗಮನಕ್ಕೆ ಬರಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯ ಕುಳವನರಿಯದೆ ಮತಿಗೆಟ್ಟ ಪರಿಯ ನಾನರಿಯನೆಯ. ಭಕ್ತಿಯ ಕುಳವನರಿಯದೆ ಅಂದ್ರೆ ರೀತಿ ನೀತಿಯನ್ನರಿಯದೆ. ಕುಳ ಅಂದ್ರೆ ಈ ನೀತಿ ಅಥವಾ ರೀತಿ, ಯಾವ ರೀತಿ ಭಕ್ತಿಯನ್ನ ಮಾಡಬೇಕು ಎನ್ನುವ ಒಂದು ಪಥವನ್ನ ಅರಿಯದೆ ನಾನು ಮತಿಗೆಟ್ಟ ಪರಿಯನ್ನ ನಾನು ಅರಿಯನಯ್ಯ. ನಾನು ಯಾವ ರೀತಿ ಅಡ್ಡದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಭಕ್ತಿಯ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾಯಕ ಮತ್ತೆ ದಾಸೋಹ ಇವೆರಡು ಪ್ರಮುಖವಾಗಿರ್ಬೇಕು. ಸತ್ಯಶುದ್ಧ ಕಾಯಕದಿಂದ ಸಂಪಾದನೆಯನ್ನ ಮಾಡಬೇಕು, ದಾಸೋಹದ ಮೂಲಕ ಅದನ್ನ ವಿನಿಯೋಗ ಮಾಡಬೇಕು. ಈ ಮೆಥಡ್ ಅನ್ನ ನಾನು ಫಾಲೋ ಮಾಡದೆ, ಅನುಸರಿಸದೆ ನಾನೇನ್ ಮಾಡಿದೆ, ಮತಿಗೆಟ್ಟ ಅಥವಾ ದಾರಿ ಬಿಟ್ಟ ಭ್ರಮಾಧೀನನಾಗಿ ಬೇರೆ ಯಾವುದೋ ದಾರಿಯಲ್ಲಿ ಹೋಗಿ ಹೋದ ಪರಿಯ ನಾನು ಯಾವ ರೀತಿ ಈ ರೀತಿ ಹೋಗ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಕೂಡಲ ಸಂಗನ ಶರಣರ ಸಂಘದಿಂದ ಅರಿದಡೆ ನಾನು ಬದುಕುವೆನೆ. ಈ ಭಕ್ತಿಯ ಪಥವನ್ನ ಯಾರಿಂದ ಅರಿಬೇಕು? ಕಾಣಿಯ ಲೋಭಕ್ಕೋಸ್ಕರ ಕೋಟಿ ಲಾಭವನ್ನ ಕೆಡಿಸ್ಕೋಬಾರ್ದು ಅಂದ್ರೆ ಇದನ್ನ ಭಕ್ತಿಯ ಪಥವನ್ನ ಯಾರಿಂದ ಅರಿಬೇಕು ಅಂದ್ರೆ ಕೂಡಲ ಸಂಗನ ಶರಣರ ಸಂಘದಿಂದ. ಶರಣರ ಸಂಘಕ್ಕೆ ಅಷ್ಟು ಮಹತ್ವ ಇದೆ ಇಲ್ಲಿ ಅನ್ನುವ ವಿಚಾರವನ್ನು ಹೇಳ್ತಾರೆ. ಅರಿದಡೆ ನಾನು ಬದುಕುವೆನಯ್ಯ. ಅವರ ಶರಣರ ಸಂಘದಲ್ಲಿದ್ದಾಗ, ಅನುಭಾವಿಗಳ ಸಂಘದಲ್ಲಿ ಒಡನಾಟದಲ್ಲಿದ್ದಾಗ ನಮಗೆ ಈ ರೀತಿಯ ಮಾರ್ಗದರ್ಶನಗಳು ಸಿಗ್ತಾ ಇದೆ, ನಮ್ಮ ಜೀವನಕ್ಕೆ ಒಂದು ಪಥ ಸಿಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಗುರು ಬಸವಣ್ಣನವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಒಂಟಿಯಾಗಿ ಇರುವುದಕ್ಕಿಂತ ಶರಣರ ಸಂಘದಲ್ಲಿ ಇರುವುದು ಯಾವಾಗಲೂ ಲೇಸು. ಶರಣರು ಬಸವಣ್ಣನವರು ಯಾವಾಗಲೂ ಸಮಾಜಮುಖಿ ಪ್ರವೃತ್ತಿಯನ್ನು ನಮಗೆ ತಿಳಿಸಿಕೊಡ್ತಾ ಹೋಗ್ತಾರೆ. 297ನೇ ವಚನ, ಏನ ನೋದಿ ಏನ ಕೇಳಿ ಏನ ಮಾಡಿಯೂ ಫಲವೇನು, ನಿಮ್ಮವರು ಒಲಿಯದನ್ನಕ್ಕ. ಶಿವ ಶಿವ ಮಹಾದೇವ, ಬಾಳಿಲ್ಲದವಳ ಓಲೆಯಂತಾಯಿತ್ತೆನಗೆ ಕೂಡಲ ಸಂಗಮ ದೇವ. ಏನ ನೋದಿ ಏನ ಕೇಳಿ ಏನ ಮಾಡಿಯೂ ಫಲವೇನು. ಇಲ್ಲಿ ಅಂದ್ರೆ ಬಹಳ ಜ್ಞಾನವನ್ನ ಸಂಪಾದನೆ ಮಾಡ್ತೀವಿ, ಪುಸ್ತಕಗಳನ್ನ ಓದು ಅಥವಾ ಪ್ರವಚನಗಳನ್ನ ಕೇಳೋದು ಅಷ್ಟು ಕೇಳ್ತೀವಿ ಅಥವಾ ಹೇಳ್ತೀವಿ, ಏನೇನೋ ಮಾಡ್ತೀವಿ. ಈ ಏನ್ ಮಾಡಿದ್ರೆ ಏನ್ ಫಲ ಅಂತ ಪ್ರಶ್ನೆಯನ್ನ ಇಡ್ತಾ ಇದ್ದಾರೆ. ಈಗ ಅಗಾಧವಾದ ಜ್ಞಾನವನ್ನ ಸಂಪಾದನೆ ಮಾಡುತ್ತೇನೆ, ಅಗಾಧವಾದ ಪಾಂಡಿತ್ಯವನ್ನ ಸಂಪಾದನೆ ಮಾಡಿದ್ದೇನೆ, ಅಗಾಧವಾದ ಏನೇನೋ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಏನ ಮಾಡಿ ಏನ ಫಲ ಕಡೆಗೆ ಅಂತ ಕೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ಪರಿಣಾಮ ಎಲ್ಲಿರ್ಬೇಕಾಗಿತ್ತು ಅಂದ್ರೆ ಅದನ್ನ ಹೇಳ್ತಾರೆ, ನಿಮ್ಮವರು ಒಲಿಯದನ್ನಕ್ಕ. ಅಂದ್ರೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಏನಂತ, ಎಷ್ಟು ದಿನ ಬದುಕಿದರೇನು, 6 ದಿನ ಬದುಕಿದರೇನು, 7 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರ ಸಂಘ ವಚನದಲ್ಲಿ 1 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅಂತೇಳಿ ಹೇಳ್ತಾರೆ. ಹಾಗೆ ಲೇಸೆನಿಸಿಕೊಂಡು ಯಾರ ಕೈಲಿ ಲೇಸೆನಿಸಿಕೊಂಡು? ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು. ಅಂಥವ್ರ ಮಾತಿಂದ ಒಂದ್ಸಾರಿ ಇವನು ಒಳ್ಳೆ ಮನುಷ್ಯ ಅಪ್ಪ ಅಂತ ಅನ್ನಿಸ್ಕೊಂಡು ಬದುಕಿಬಿಟ್ರೆ, ಒಂದೇ ಒಂದ್ಸರಿ ಆಸ್ತರ ಅನ್ನಿಸ್ಕೊಬಿಟ್ರೆ ಒಳ್ಳೆ ಜನಗಳ ಕೈಲಿ, ಅದು ನಮ್ಮ ಜೀವನ ಪಾವನ ಆಯ್ತು ಅಂತ. ದುರ್ಜನರ ಕೈಲಿ 1000 ಸರಿ ನಮ್ಮವನು ಒಳ್ಳೆಯವನು ಅಂತ ಅನ್ನಿಸ್ಕೊಂಡ್ರು ಪ್ರಯೋಜನ ಇಲ್ಲ. ಶರಣರ ಕೂಡೆ ಅವರ ವಚನದಲ್ಲಿದ್ದರೂ ಅವ್ರ ಕೈಯಿಂದ, ಅವ್ರ ಬಾಯಿಂದ ಇವನು ನಮ್ಮವನಪ್ಪ, ಇವನು ಒಳ್ಳೆಯವನ ಮನುಷ್ಯ ಅಂತ ಅನ್ನಿಸ್ಕೊಬಿಟ್ರೆ ಸಾಕು, ಜೀವನ ಸಾರ್ಥಕ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮವರು ಒಲಿಯದನ್ನಕ್ಕ ಅಂದ್ರೆ ಶರಣರು ಇವನು ನಮ್ಮವ ಅಂತ ಹೇಳದೆ ಇದ್ರೆ, ಅವ್ರು ಯಾವಾಗ ನಮ್ಮವ ಅಂತ ಹೇಳ್ತಾರೆ? ಒಳ್ಳೆ ವ್ಯಕ್ತಿಗೆ ಮಾತ್ರ ಅವ್ರು ಹೇಳ್ತಾರೆ. ಹಾಗೆ ಆ ರೀತಿ ನಡ್ಕೊಂಡ್ರೆ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅಂಥವರ ಬಾಳೆ ಹೆಂಗಾಗ್ತಾ ಇದೆ ಅಂತಂದ್ರೆ ಬಾಳಿಲ್ಲದವಳ ಓಲೆ ಅಂತ ಇತ್ತೆನಗೆ ಅಂತಂದ್ರೆ, ಈ ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಒಂದು ಹೆಣ್ಣು ವಿಧವೆ ಆದ್ರೆ ಆಕೆಗೆ ಒಂದು ಆಭರಣವನ್ನ ಧರಿಸ್ಲಿಕ್ಕಾಗ್ಲಿ, ಬಣ್ಣದ ಬಟ್ಟೆಯನ್ನ ಧರಿಸ್ಲಿಕ್ಕಾಗ್ಲಿ ಅವಕಾಶ ಇರಲಿಲ್ಲ. ಆ ನೆಲೆಯಲ್ಲಿ ಆಕೆ ಎಷ್ಟೇ ಆಭರಣಗಳನ್ನ ಇಟ್ಕೊಂಡಿದ್ರು ಕೂಡ ಅಥವಾ ಧರಿಸಿಕೊಳ್ಳೋದಕ್ಕೂ ಕೂಡ ಅವಕಾಶ ಇರ್ತಾರಲ್ಲ, ಆಕೆ ಬಾಳಿಲ್ಲದವಳ ಅಂದ್ರೆ ಗಂಡ ಇಲ್ಲದವಳ. ಅವತ್ತಿನ ಪರಿಸ್ಥಿತಿ ಹಾಗಿತ್ತು. ಗಂಡ ಇಲ್ಲದೆ ಇದ್ರೆ ಆಕೆ ವಿಧವೆಯಾಗಿ ಅದೇ ರೀತಿ ಬದುಕಬೇಕಾಗಿತ್ತು. ಆ ಸನ್ನಿವೇಶದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಅಂತ ಓಲೆ ಅಂತ ಆಯ್ತು. ನನಗೆ ಓಲೆ ಅಂತಂದ್ರೆ ಇಲ್ಲಿ ಆಭರಣ, ಆ ಆಭರಣವನ್ನು ಇಟ್ಕೊಳ್ಳೋ ಹಂಗಿಲ್ಲ, ವ್ಯರ್ಥವಾಗಿದೆಯಲ್ಲ. ಆ ರೀತಿ ನನ್ನ ಜೀವನ ಆಯ್ತು. ನಾನು ಏನ್ ಮಾಡಿ ಏನ್ ಫಲ, ಏನೆಲ್ಲ ಜ್ಞಾನ ಇದ್ರು ಕೂಡ ಏನ್ ಫಲ? ಯಾಕೆ ಅಂತಂದ್ರೆ ಇಲ್ಲಿ ಶರಣರಿಗೆ ನಾನು ಅಥವಾ ನನ್ನನ್ನ ಶರಣರು ಒಪ್ಕೊಳ್ತಾ ಇಲ್ಲ ಅಂದ್ರೆ, ಜ್ಞಾನಿಗಳ ಒಡನಾಟದಲ್ಲಿ ನಾನು ಹೋಗ್ಲಿಲ್ಲ ಅಂದ್ರೆ, ಅವರಿಂದ ನಾನು ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳಿಲ್ಲ ಅಂದ್ರೆ ಪ್ರಯೋಜನ ಏನು? ಅವರಿಂದ ಒಳ್ಳೆಯವನು ಅನ್ನಿಸ್ಕೊಳ್ಬೇಕು ಅಂದ್ರೆ ಮೊದಲು ನಾನು ಒಳ್ಳೆಯವನಾಗಿ ನಡ್ಕೋಬೇಕಾಗುತ್ತೆ. ಭೃತ್ಯಾಚಾರ ಶಿವಾಚಾರಗಳನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ಈ ಅಳವಡಿಕೆ ಇಲ್ಲದೆ ಶರಣರು ನಮ್ಮವರು ಅಂತ ಅನ್ನೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ನಾವು ಯಾವ ಆಚಾರಗಳನ್ನ ಅಳವಡಿಸಿಕೋಬೇಕು ಅನ್ನೋ ಒಂದು ವಿಚಾರ.
ಮುಂದಿನ ಒಂದು ವಚನ. 360 ದಿನ ಶ್ರವವ ಮಾಡಿ ಕಳನೇರಿ ಕೈಮರೆದೆಂತಾಯಿತ್ತು ಎನ್ನ ಭಕ್ತಿ. ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನಕ್ಕ. ಕೊಡನ ತುಂಬಿದ ಹಾಲ ಕೆಡಹಿ ಉಡುಗಲೆನ್ನಳವೆ ಕೂಡಲ ಸಂಗಮ ದೇವ. 360 ದಿನ ಶ್ರವವ ಮಾಡಿ ಅಂದ್ರೆ ವರ್ಷ ಪೂರ್ತಿ ಅಭ್ಯಾಸ ಮಾಡಿ. ಶ್ರವ ಅಂದ್ರೆ ಅಭ್ಯಾಸ ಮಾಡೋದು. ಈ ಹಿಂದೆ ಇದು ಏನೋ ಗರಡಿ ಮನೆ ಅಂತೇಳಿ ಇರುತ್ತಲ್ಲ, ಅಲ್ಲಿ ಗರಡಿ ಇದು ಕುಸ್ತಿಪಟುಗಳು ಅಭ್ಯಾಸವನ್ನ ಮಾಡ್ತಾ ಇದ್ರು, ಅಭ್ಯಾಸವನ್ನ ಮಾಡ್ತಾರೆ. ಅದನ್ನ ಮಾಡೋ ಉದ್ದೇಶ ಏನು ಅಂತಂದ್ರೆ ಅದನ್ನ ಪ್ರದರ್ಶನಕ್ಕೋಸ್ಕರ. ಮುಂದೆ ತಾನು ಎಲ್ಲ ಒಂದು ಕಾಂಪಿಟೇಷನ್ ಇರುತ್ತೆ, ಅಲ್ಲಿಗೆ ಹೋಗಿ ತಾನು ಸ್ಪರ್ಧೆಯಲ್ಲಿ ವಿಜೇತನಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಆದ್ರೆ ಇಲ್ಲಿ 360 ದಿನ ಶ್ರವವ ಮಾಡಿ ಪ್ರಾಕ್ಟೀಸ್ ಮಾಡಿ 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 ಕಳನೇರಿ ಅಂದ್ರೆ ಆ ಪ್ರಾಕ್ಟೀಸ್ ಯುದ್ಧ ಭೂಮಿ ಅಂತ. ಕಳ ಅಂತಂದ್ರೆ ಯುದ್ಧ ಭೂಮಿ, ಯುದ್ಧ ಭೂಮಿ ಇರ್ಬೋದು, ಅಥವಾ ಇಲ್ಲಿ ಒಂದು ಅಲ್ಲಿ ಎಲ್ಲಿ ಒಂದು ಸ್ಪರ್ಧೆ ನಡೆಯುತ್ತಲ್ಲ ಆ ಸ್ಪರ್ಧಾ ಜಾಗ, ಆ ಸ್ಪರ್ಧೆಗೆ ಹೋಗಿ ನಿಂತುಕೊಂಡು ಕೈ ಮರೆದಂತ ಇತ್ತೆನ್ನ ಭಕ್ತಿ. ಅಲ್ಲಿ ನಾನು ಯಾವ ರೀತಿ ನಾನು ಮಾಡ್ಬೇಕು ಅನ್ನುವುದೇ ಮರ್ತೋಗ್ಬಿಟ್ರೆ, ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ವರ್ಷವೆಲ್ಲ 360 ದಿನ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಏನಾಯ್ತು ಅಲ್ಲಿ ಮರ್ತೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಆಯಿತು ಎನ್ನ ಭಕ್ತಿ. ನಮ್ಮ ಭಕ್ತಿ ಆ ರೀತಿ ಆಗ್ತಾ ಇದೆ, ವ್ಯರ್ಥ ಆಗ್ತಾ ಇದೆ ಅಂತ. ಯಾಕೆ ಅಂತ ಹೇಳ್ತಾರೆ, ಎನಿಸು ಕಾಲ ಲಿಂಗಾರ್ಚನೆಯ ಮಾಡಿ ಏವೆನಯ್ಯ. ವರ್ಷವೆಲ್ಲ ಲಿಂಗಾರ್ಚನೆಯನ್ನ ಮಾಡಿದ್ದೇ ಮಾಡ್ತಾನೆ ಇರ್ತೀವಿ, ಆದ್ರೆ ಮನದಲ್ಲಿ ದೃಢವಿಲ್ಲದನಕ್ಕ. ದೃಢ ಇಲ್ಲ. ಯಾವುದರ ಕುರಿತು ದೃಢ ಇರಬೇಕು? ಲಿಂಗಾಚಾರದ ಕುರಿತು ದೃಢತೆ ಇರಬೇಕು, ಶಿವಾಚಾರ ದೃಢತೆ ಇರಬೇಕು, ಭೃತ್ಯಾಚಾರದ ದೃಢತೆ ಇರಬೇಕು, ಗಣಾಚಾರದ ದೃಢತೆ ಇರಬೇಕು. ಈ ಎಲ್ಲ 5 ಆಚಾರಗಳ ದೃಢತೆ ಇರಬೇಕು, ಅವುಗಳ ಅಳವಡಿಕೆ ಇರಬೇಕು. ಆ ಅಳವಡಿಕೆ ಇಲ್ಲದೆ 360 ದಿನ ಲಿಂಗ ಪೂಜೆಯನ್ನ ಮಾಡಿ 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 ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಾಡಿ ಇಡ್ತೀವಿ. ಆದ್ರೆ ಭೃತ್ಯಾಚಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆ ರೀತಿ ನಡ್ಕೊಳ್ಳೋದಿಲ್ಲ. ಶಿವಾಚಾರದ ಒಂದು ವಿಚಾರ ಗೊತ್ತಿಲ್ಲ, ಆ ರೀತಿ ನಡ್ಕೊಳ್ಳೋದಿಲ್ಲ. ಹಾಗೆ ಲಿಂಗಾಚಾರ ಅಂತಂದ್ರೆ ಏನು ಅಂತ ಗೊತ್ತಿಲ್ಲ, ಅದರ ರೀತಿ ನಡ್ಕೊಳ್ಳೋದಿಲ್ಲ. ಗೊತ್ತಿದ್ರು ಕೂಡ ಆ ರೀತಿ ನಡ್ಕೊಳ್ಳೋದಿಲ್ಲ. ಹೀಗೆ ಯಾವುದೇ ಆಚಾರ ಅಳವಡದೆ, ನಮ್ಮ ಕ್ರಿಯೆಗಳಲ್ಲಿ ಅಳವಡದೆ, ಹೀಗೆ ನಾವು ಸುಮ್ಮನೆ ಲಿಂಗಾರ್ಚನೆಯನ್ನ ಮಾಡಿದ್ರೆ ಏನು ಎಷ್ಟು ಎನಿಸು ಕಾಲ ಅಂತ ಹೇಳ್ತಾರೆ, ಎಷ್ಟೇ ಕಾಲ ಮಾಡಿದ್ರು ಯಾವುದೇ ಪ್ರಯೋಜನ ಇಲ್ಲ. ಇವುಗಳ ಅಳವಡಿಕೆ ಮುಖ್ಯ ಜೀವನದಲ್ಲಿ ಅನ್ನುವುದು. ಎನಿಸು ಕಾಲ ಲಿಂಗಾರ್ಚನೆ ಮಾಡಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನಕ್ಕ. ಕೊಡನ ತುಂಬಿದ ಹಾಲ ಕೆಡಹಿ ಉಡುಗಲೆನ್ನಳವೆ ಕೂಡಲ ಸಂಗಮ ದೇವ. ಪ್ರತಿದಿನ ಹೇಗೆ ಅಂತಂದ್ರೆ ಇದು ಪ್ರತಿದಿನ ಪ್ರತಿ ಕ್ಷಣ ಅತ್ಯಂತ ಮುಖ್ಯ. ಪ್ರತಿ ಕ್ಷಣದಲ್ಲಿ ನಾವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರ್ಬೇಕಾಗುತ್ತೆ. ಇಲ್ಲದಿದ್ರೆ ಹೆಂಗೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಎಲ್ಲ ನಡವಳಿಕೆಗಳಲ್ಲಿ ಆ ರೀತಿ ಇರ್ಬೇಕಾಗುತ್ತೆ ಜಾಗೃತೆ. ಇಲ್ಲ ಅಂದ್ರೆ ಹಾಲು ತುಂಬಿದ ಕೊಡವನ್ನ ಎತ್ತಾಕ್ಬಿಟ್ಟು ಒಡೆದಾಕ್ಬಿಟ್ಟು ಮತ್ತೆ ಹುಡುಕಿದ್ರೆ ಅದನ್ನ ಬಳಿದು ಎತ್ತಿ ವಾಪಸ್ ಹಾಕೊಳ್ತೇನೆ ಅಂತಂದ್ರೆ ಅದು ಪ್ರಯೋಜನಕ್ಕೆ ಬರುತ್ತಾ ಹಾಲು? ಹಾಗೆ ಈಗ ಕಳೆದ ಸಮಯ ಹೊರಟೋಯ್ತು. ಈ ಸಮಯದಲ್ಲಿ ನಾನು ಯಾವ ಆಚಾರಗಳನ್ನ ಪ್ರದರ್ಶನ ಮಾಡ್ಬೇಕಾಗಿತ್ತು. ಪ್ರದರ್ಶನ ಅಂತಂದ್ರೆ ತೋರಿಕೆಗಾಗಿ ಅಂತ ಅಲ್ಲ, ನಾನು ನನ್ನ ಕ್ರಿಯೆಗಳ ಮೂಲಕ ವ್ಯಕ್ತಪಡಿಸಬೇಕಾಗಿತ್ತು, ಅದನ್ನ ನಾನು ಮಾಡ್ಲಿಲ್ಲ. ನನ್ನ ಜೀವನ ವ್ಯರ್ಥ ಆಯ್ತು, ಆ ಸಮಯ ವ್ಯರ್ಥ ಆಯ್ತು. ಆ ರೀತಿಯಾಗಿ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಶರಣನಾದವನು ಭಕ್ತನಾದವನು ಈ ರೀತಿಯಾಗಿ ಎಲ್ಲ ಆಚಾರಗಳನ್ನ ತನ್ನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನವನ್ನ ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವುದು ಈ ವಚನದ ಒಂದು ಸಂದೇಶ. ಮುಂದಿನ ವಚನ 299. ಶಬ್ದ ಸುಖಕ್ಕೆ ಮಚ್ಚಿ ಮಾತಿಂಗೆ ಮಾತನೆ ಕೊಟ್ಟು ಕೆಟ್ಟೆನಯ್ಯ. ಅನುಭಾವದ ಅಕ್ಕವೆಯಾಗದೆ ಬಿಬ್ಬನೆ ಬೆರೆದೆನಯ್ಯ. ಅಮೃತದ ಕೊಡನ ತುಂಬಿ ಒಡೆಯ ಹೊಯ್ದು ಅರಸಲುಂಟೆ. ಸ್ವಾಮಿ ಭೃತ್ಯ ಸಂಬಂಧವೇ ಎನ್ನ ಭಕ್ತಿ. ಪ್ರತ್ಯುತ್ತರ ನಾಯಕನರ ಕೂಡಲ ಸಂಗಮ ದೇವ. ಭೃತ್ಯಾಚಾರದ ವಚನ ಇದು ಕೂಡ. ಭೃತ್ಯಾಚಾರ ಅಂತಂದ್ರೆ ಏನು? ಭೃತ್ಯನಾಗಿರುವುದು, ಸೇವಕನಾಗಿರುವುದು ಅಂತಂದ್ರೆ ಏನು? ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಇಲ್ಲಿ ನಾನು ಅನ್ನುವ ಒಂದು ಅಹಂಕಾರ ಇರಬಾರದು. ನಾನೇ ಕೀಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಂದ್ರೆ ಕಾನ್ಫಿಡೆನ್ಸ್ ಕಳ್ಕೋಬೇಕು ಅಂತ ಅಲ್ಲ. ಕೀಳು ಅಂತಂದ್ರೆ ಶರಣರೆಲ್ಲರೂ ಮೇಲು, ನಾನು ಅವರಿಂದ ಕಲಿಯುವಂತವನು. ಆ ವಿನಯ ಸ್ವಭಾವ, ವಿನಯಕ್ಕೂ ಕೀಳಿಗೂ ವ್ಯತ್ಯಾಸ ಇದೆ. ಇಲ್ಲಿ ವಿನಯವಂತಿಕೆ ಇರಬೇಕು. ಬಿದಿರದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹಿಂದೆ ಒಂದು ವಚನದಲ್ಲಿ ನೋಡಿದ್ವಲ್ಲ, ಆ ಭಾವ. ನಾನು ಒಬ್ಬ ವ್ಯಕ್ತಿ ಎಷ್ಟೇ ಸಾಧನೆಯನ್ನ ಮಾಡ್ಲಿ, ಎಂಥ ಜ್ಞಾನಿಯೇ ಆಗ್ಲಿ, ಆದ್ರೆ ಜೀವನದಲ್ಲಿ ಏನಿರ್ಬೇಕು, ಭಾವದಲ್ಲಿ ಯಾವ್ದಿರ್ಬೇಕು ಅಂದ್ರೆ ಆ ಬಿದಿರು ಗುಣ ಏನಿದೆ ಅಲ್ಲ, ಬಾಗುವಿಕೆಯ ಗುಣ ಏನಿರುತ್ತಲ್ಲ, ಆ ಗುಣ ಅಳವಡಬೇಕು. ಬೀಗಿ ಬೆಳೆದ ಕೊನೆವಾಳೆಯಂತೆ ಬಾಗಿಕೊಂಡಿದ್ದಡೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರಲ್ಲ, ಹಾಗೆ ಬಾಳೆ ಹೆಂಗೆ ಬೆಳೆದಾಗ ಗೊನೆ ಬಿಟ್ಟಾಗ ಬಾಗುತ್ತಲ್ಲ, ಹಾಗೆ ಇಲ್ಲಿ ಜ್ಞಾನದ ಗೊನೆ ತುಂಬಿದಾಗ
ಮನುಷ್ಯ ಬಾಗಬೇಕು, ವಿನಯವಂತಿಕೆ ಆತನಲ್ಲಿ ಇರಬೇಕು. ಅದೇ ಭೃತ್ಯಾಚಾರ. ಅದನ್ನ ಆ ಭೃತ್ಯಾಚಾರ, ಆ ಶಬ್ದ ಸುಖಕ್ಕೆ ಮೆಚ್ಚಿ ಬರೀ ಮಾತಿಗೆ ಮಾತನ್ನೇ ಕೊಟ್ಟು, ಒಬ್ಬ ಮಾತಾಡ್ತಾನೆ ಅದಕ್ಕೆ ತಿರುಗಿ ಮಾತಾಡೋದು, ಅದಕ್ಕೆ ಮಾತಿಗೆ ಮಾತನ್ನೇ ಕೊಟ್ಟು, ವಿನಯವಂತಿಕೆ ಇಲ್ಲ, ನಾನು ಜ್ಞಾನಿ ಅನ್ನೋ ತೋರಿಕೆ ಅಹಂಕಾರ, ಇವುಗಳನ್ನ ಮೊದಲು ಬಿಡಬೇಕು. ಪ್ರತ್ಯುತ್ತರ ನಾಯಕ ನರಕ ಕೂಡಲ ಸಂಗಮ ದೇವ. ಅಂದ್ರೆ ಪ್ರತ್ಯುತ್ತರ ಕೊಡಬಾರ್ದ ಅಂತಂದ್ರೆ ಹಾಗಲ್ಲ, ಅದಕ್ಕೆ ಒಂದು ರೀತಿ ನೀತಿ ಇದೆ, ಆ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತ. ದರ್ಪದಿಂದ, ದೌರ್ಜನ್ಯದಿಂದ, ಅಹಂಕಾರದಿಂದ ಬೀಗುವುದು ಅಲ್ಲ, ಅದನ್ನು ವಿನಯವಂತಿಕೆ ಇರಬೇಕು ಪ್ರತಿ ಮಾತಿನಲ್ಲಿ ಅಂತ. ಎಲ್ಲ ಸಂದರ್ಭದಲ್ಲೂ ಕೂಡ ಮಾತಾಡ್ಲೇಬಾರ್ದು ಅಂತ ಅದರ ಅರ್ಥ ಅಲ್ಲ. ಯಾಕೆಂದ್ರೆ ಈ ತರದ ವಚನಗಳನ್ನ ಕೆಲವರು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಇಲ್ಲಿ ಸಮಯಕ್ಕೆ ತಕ್ಕಂತೆ ಆ ಸಮಯಾಚಾರ ಅಂತ ಏನಿರುತ್ತಲ್ಲ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕು. 300ನೇ ವಚನ. ಅಂಕ ಓಡಿದಡೆ ತೆತ್ತಿಗಂಗೆ ಭಂಗವಯ್ಯ, ಕಾದಿಗೆಲಿಸಯ್ಯ ಎನ್ನನು. ಕಾದಿಗೆಲಿಸಯ್ಯ ಕೂಡಲ ಸಂಗಮ ದೇವಯ್ಯ, ಎನ್ನ ತನು ಮನ ಧನದಲ್ಲಿ ವಂಚನೆ ಇಲ್ಲದೆ. ಅಂಕ ಓಡಿದಡೆ ತೆತ್ತಿಗಂಗೆ ಭಂಗವಯ್ಯ. ಅಂಕ ಅಂತಂದ್ರೆ ಇಲ್ಲಿ ಸೇವಕ ಅಥವಾ ಸೈನಿಕ. ಒಬ್ಬ ವ್ಯಕ್ತಿ, ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಒಂದು ಕಾವಲಿಗೋಸ್ಕರ ಅಂಗರಕ್ಷಕರನ್ನ ಇಟ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಅಂಗರಕ್ಷಕ. ತೆತ್ತಿಗಂಗೆ ಅಂತಂದ್ರೆ ಅವನು ಹಣವನ್ನ ಕೊಟ್ಟು, ಯಾರು ಸಂಬಳವನ್ನ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತಾನಲ್ಲ ಒಡೆಯ, ಅವನು ತೆತ್ತಿಗ. ಅಂಕ ಓಡಿದಡೆ, ಅವನು ಯಾವ್ದೋ ಒಂದು ಕಷ್ಟ ಬಂತು ತನಗೆ ಅಂತಂದ್ರೆ, ಕಷ್ಟ ಎದುರಾಯ್ತಾ ಅಂತಂದ್ರೆ ಇವನನ್ನ ಸಂಬಳ ಕೊಟ್ಟು ಇಟ್ಕೊಂಡಿರೋದೇ ಆತನನ್ನ ರಕ್ಷಣೆ ಮಾಡ್ಲಿಕ್ಕೆ. ಆದ್ರೆ ಕಷ್ಟದ ಸಂದರ್ಭದಲ್ಲಿ ಅವನೇ ಓಡೋಗ್ಬಿಟ್ರೆ ರಕ್ಷಕನೇ, ಹೆಂಗೆ ಎದುರು ಓಡೋಗ್ಬಿಟ್ರೆ ಇವನ ಕತೆ ಏನು? ಯಾರೋ ಸಂಬಳ ಕೊಟ್ಟು ಇಷ್ಟು ದಿನ ಇಟ್ಕೊಂಡಿದ್ನಲ್ಲ ಅವನ ಕತೆ ಏನು? ಅವ್ನ್ ಮಾಡಿದ್ದೆಲ್ಲ ವ್ಯರ್ಥ ಆಯ್ತಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ಅಂಕ ಓಡಿದಡೆ ತೆತ್ತಿಗಂಗೆ ಭಂಗವಯ್ಯ, ಕಾದಿಗೆಲಿಸಯ್ಯ ಎನ್ನನು. ಯಾವುದೇ ಕಾರಣಕ್ಕೂ ರಣರಂಗದಿಂದ ಹಿಂದೆ ಸರಿಬಾರದು ಅಂತ. ಇಟ್ಟ ಹೆಜ್ಜೆಯನ್ನ ನಾವು ಯಾವ ಒಂದು ಪಥದಲ್ಲಿ ನಾವು ಸಾಗಬೇಕು ಅಂತ ಹೊರಟಿರ್ತೀವಿ, ಪುನಃ ಹಿಂದೆಗೆ ಅದು ಅಲ್ಲಿಂದ ಈ ದಾರಿ ಸರಿ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಹೋಗೋಣ, ಇನ್ನೊಂದ್ ದಾರಿ ಮತ್ತೆ ಅದು ಸರಿ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಹೋಗೋಣ. ಹೀಗೆ ಇಟ್ಟ ಹೆಜ್ಜೆಯನ್ನ ಮತ್ತೆ ಇಡೋದು ತೆಗೆಯೋದು, ದೃಢ ನಿಶ್ಚಯ ಇಲ್ಲ, ದೃಢ ಭಾವ ಇಲ್ಲ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೂ ಕೂಡ ನಮ್ಮ ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೇಳ್ತಾರೆ, ತನು ಮನ ಧನದಲ್ಲಿ ವಂಚನೆ ಇಲ್ಲದೆ. ಇಲ್ಲಿ ಶರಣರ ಪಥದಲ್ಲಿ ಬರೋದೇ ಇದು. ಈ 3 ಗುರುಲಿಂಗ ಜಂಗಮಕ್ಕೆ ತನುಮನ ಧನದ ವಂಚನೆ ಇರಬಾರದು ಅಂತ. ಹಾಗಾಗಿ ಇಲ್ಲಿ ಆ ಭಾವದಲ್ಲಿ ಕಾಯಕದಿಂದ ಸಂಪಾದನೆ, ದಾಸೋಹದಿಂದ ಅದರ ವಿತರಣೆ, ಅದನ್ನ ಒಂದು ಜೀವನದ ಪಥವಾಗಿ ಅಳವಡಿಸಿಕೊಂಡು ಆ ರೀತಿಯಲ್ಲಿ ನಡೆದುಕೊಳ್ಳುವುದೇ ಶರಣನ ಭಕ್ತಿ ಮಾರ್ಗ ಅನ್ನುವುದು ಗುರುಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ. ಇವೆಷ್ಟು ನನ್ನ ಅನಿಸಿಕೆಗಳು. ನಾನು ಮೊದಲ ಹಲವಾರು ಸಾರಿ ಹೇಳಿದ್ದೀನಿ. ಇಲ್ಲಿ ಏನಂತಂದ್ರೆ, ಈ ವಚನಗಳಲ್ಲಿ, ಯಾವುದೇ ವಚನಗಳಲ್ಲಿ ಬರುವ ಹೇಳಲಾಗುವ ಭಾವಾರ್ಥಗಳು ಅದು ಅವರವರ ಒಂದು ಅರಿವಿನ ಮಟ್ಟಕ್ಕೆ ನಿಲುಕುತ್ತೆ. ಹಾಗಾಗಿ ತಾವು ಅರಿಯುವ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಂಡಿರ್ಲಿಕ್ಕೂ ಸಾಧ್ಯ ಇದೆ. ಹಾಗಾಗಿ ತಮ್ಮಲ್ಲಿ ಇರುವ ಅನುಭವದ ಒಂದು ಬುತ್ತಿಯನ್ನ ಇಲ್ಲಿ ಹಂಚಿಕೊಳ್ಳೋದ್ರ ಮೂಲಕ ಇನ್ನೂ ಹೆಚ್ಚಿನ ಬೆಳಕನ್ನ ಇಲ್ಲಿ ಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಂಗಾರೆ ಪರಸ್ಪರ ಚಿಂತನೆಗೆ ಕೂಡ ಅವಕಾಶ ಆಗೋದ್ರಿಂದ ಎಲ್ರಿಗೂ ಕೂಡ ಜ್ಞಾನದ ಬೆಳಕು ಹರಿಯುತ್ತೆ ಅನ್ನುವುದು ನನ್ನ ಒಂದು ಅಭಿಲಾಷೆ. ಹಾಗಾಗಿ ಇಲ್ಲಿ ಹೇಳಲಾಗುವ ಅರ್ಥಗಳೇ ಅಂತಿಮ ಅಂತ ಯಾರು ಕೂಡ ಭಾವಿಸಬಾರದು. ತಮಗೆ ಇನ್ನೂ ಹೆಚ್ಚಿನ ನೆಲೆಯಲ್ಲಿ ಇದು ಅರ್ಥ ಆಗ್ಲಿಕ್ಕೆ ಸಾಧ್ಯ ಇದೆ. ತಾವು ಆ ನೆಲೆಯಲ್ಲಿ ತಾವು ಅರಿತಂತ ವಿಚಾರಗಳನ್ನ ಇಲ್ಲಿ ಹಂಚಿಕೊಳ್ಳಿ ಅಂತ ತಮ್ಮ ಮುಂದೆ ಪ್ರಸ್ತಾಪಿಸುತ್ತಾ ಇಂದಿನ ಚಿಂತನೆಗೆ ಮಂಗಳ ಹಾಡ್ತಾ ಇದ್ದೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.